ಓಂ ಶಾಂತಿ 11-3-25 प्रातः मुरली बाप दादा मधुबन। मीठे बच्चे, बाप आए हैं तुम बच्चों को सुख चैन की दुनिया में ले चलने। चैन है ही ಶಾಂತಿಧಾಮ್ और ಸುಖಧಾಮ್ में। ಪಾಪ ಹೇಳ್ತಾರೆ, ಮಧುರಾದ ಮಕ್ಕಳೇ, ತಂದೆ ಬಂದಿದ್ದಾರೆ ನೀವು ಮಕ್ಕಳನ್ನು ಸುಖ ಶಾಂತಿಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗಲಿಕ್ಕಾಗಿ. ನೆಮ್ಮದಿ ಇರೋದೇ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ. प्रश्न, इस युद्ध के मैदान में माया सबसे पहला वार किस बात पर करती है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಯುದ್ಧದ ಮೈದಾನದಲ್ಲಿ ಮಾಯೆ ಎಲ್ಲದಕ್ಕಿಂತ ಮೊದಲನೇ ವಾರ್ ಯಾವ ಮಾತಿನ ಮೇಲೆ ಮಾಡುತ್ತೆ? ಯಾವ ಮಾತಿನ ಮೇಲೆ ಮಾಯೆದು ವಾರ್ ಮೊದಲನೇದು? निश्चय पर। चलते चलते निश्चय तोड़ देती है, इसलिए हार खा लेते हैं। ಬಾಬಾ ಹೇಳ್ತಾರೆ, ನಿಶ್ಚಯದ ಮೇಲೆ ಮಾಯೆ ಮೊದಲು ವಾರ್ ಮಾಡುತ್ತೆ. ನಡೀತಾ ನಡೀತಾ ನಿಶ್ಚಯ ಮುರಿದು ಹೋಗುತ್ತೆ, ಆದ್ದರಿಂದ ಸೋಲನ್ನು ಪಡೆಯುತ್ತಾರೆ. यदि पक्का निश्चय रहे कि बाप जो सबका दुख हरकर सुख देने वाला है, वही हमें श्रीमत दे रहे हैं, आदि मध्य अंत की नाले सुना रहे हैं, तो कभी माया से हार नहीं हो सकती। ಒಂದು ವೇಳೆ ಇದರಲ್ಲಿ ಪಕ್ಕಾ ನಿಶ್ಚಯ ಇತ್ತು ಅಂದಾಗ, ತಂದೆ ಯಾರು ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡುವಂಥವರಾಗಿದ್ದಾರೆ, ಅವರೇ ನಮಗೆ ಶ್ರೀಮತ ಕೊಡ್ತಾ ಇದ್ದಾರೆ, ಆದಿ ಮಧ್ಯ ಅಂತದ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ ಅಂದಾಗ ಎಂದೂ ಮಾಯೆಯೊಂದಿಗೆ ನಾವು ಸೋಲನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಈ ನಿಶ್ಚಯ ಗಟ್ಟಿಯಾಗಿದ್ದಾಗ. गीत, इस पाप की दुनिया से ओम शांति किसके लिए कहते हैं? कहाँ ले चलो, कैसे ले चलो? ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ಎಲ್ಲಾದರೂ ದೂರ ಕರ್ಕೊಂಡೋಗಿ. ಯಾರಿಗಾಗಿ ಹೇಳ್ತಾರೆ? ಎಲ್ಲಿಗೆ ಕರ್ಕೊಂಡೋಗ್ಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು? ಈ ದುನಿಯಾ ಮೇ ಕೋಯಿ ನಹಿ ಜಾನ್ತೆ. ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ. तुम ब्राह्मण कुलभूषण नंबरवार पुरुषार्थ अनुसार जानते हो. ನೀವು ಬ್ರಾಹ್ಮಣ ಕುಲಭೂಷಣರು ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀವಿ. ಯಾರಿಗೆ ಹೇಳ್ತೀವಿ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಹೇಗೆ ಕರ್ಕೊಂಡು ಹೋಗ್ತಾರೆ, ಇದು ನಾವು ಮಕ್ಕಳು ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀವಿ. तुम बच्चे जानते हो इनमें जिसका प्रवेश है, जो हमको अपना रचना के आदि मध्य अंत का ज्ञान सुना रहे हैं, वो सबका दुख हरकर सबको ಸುಖದಾಯಿ ಬನಾ ರಹೆ ಹೇ. ನೀವು ಮಕ್ಕಳಿಗೆ ಗೊತ್ತಿದೆ, ಇವರಲ್ಲಿ ಯಾರದು ಪ್ರವೇಶ ಆಗಿದೆ, ಅವರು ನಮಗೆ ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತದ ಜ್ಞಾನ ತಿಳಿಸ್ತಾ ಇದ್ದಾರೆ ಮತ್ತು ಎಲ್ಲರ ದುಃಖ ದೂರ ಮಾಡಿ ಎಲ್ಲರನ್ನೂ ಸುಖದಾಯಿಯನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಸುಖದಾಯಿಗಳು, ಸುಖ ಕೊಡುವಂತಹ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಏ ಕೋಯಿ ನಯಿ ಬಾತ್ ನಹಿ, ಇದ್ಯಾವುದು ಹೊಸ ಮಾತಿಲ್ಲ. ಬಾಪ್ ಕಲಪ್ ಕಲಪ್ ಆತೆ ಹೇ ಸಬ್ಕೋ, ತಂದೆ ಕಲ್ಪ ಕಲ್ಪ ಬರ್ತಾರೆ, ಎಲ್ಲರಿಗೂ ಶ್ರೀಮತ್ ದೇ ರಹಿ ಹೇ, ಶ್ರೀಮತ ಕೊಡ್ತಾ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ಬಾಪ್ ಬಿ ವಹಿ ಹೇ, ಹಮ್ ಬಿ ವಹಿ ಹೇ. ಮಕ್ಕಳಿಗೆ ಗೊತ್ತಿದೆ, ತಂದೆನೂ ಸಹ ಅವರೇ ಆಗಿದ್ದಾರೆ, ನಾವು ಸಹ ಅವರೇ ಆಗಿದ್ದೀವಿ. ಯಾರು? ಕಲ್ಪದ ಹಿಂದಿನವರು. ತುಮ್ ಬಚ್ಚೋಂ ಕೋ ಯೇ ನಿಶ್ಚಯ ಹೋನಾ ಚಾಹಿಯೇ. ನೀವು ಮಕ್ಕಳಿಗೆ ಇದು ನಿಶ್ಚಯ ಆಗಬೇಕಾಗಿದೆ. बाप कहते हैं हम आए हैं बच्चों को
ಶಾಂತಿಧಾಮ್ ಸುಖಧಾಮ್ ಲೇ ಜಾನೆ ಲಿಯೆ. ತಂದೆ ಹೇಳ್ತಾರೆ, ನಾನು ಮಕ್ಕಳನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡೋಗ್ಲಿಕ್ಕಾಗಿ ಬಂದಿದ್ದೇನೆ. ಪರಂತು ಮಾಯಾ ನಿಶ್ಚಯ ಬಿಠಾನೆ ನಹಿ ದೇತಿ. ಆದರೆ ಮಾಯೆ ಈ ಮಾತಿನಲ್ಲಿ ನಿಶ್ಚಯ ಕೂರ್ಲಿಕ್ಕೆ ಬಿಡೋದಿಲ್ಲ. ಸುಖಧಾಮ್ ಮೇ ಚಲ್ತೆ ಚಲ್ತೆ ಫಿರ್ ಹರಾ ದೇತಿ ಹೈ. ಸುಖಧಾಮಕ್ಕೆ ಹೋಗ್ತಾ ಹೋಗ್ತಾ ಸೋಲಿಸ್ಬಿಡುತ್ತೆ. ಈ युद्ध का मैदान है ना, वो युद्ध होती है बाहुबल की, ये है ಯೋಗ ಬಲ್ की. ಇದು ಯುದ್ಧದ ಮೈದಾನ ಆಗಿದೆ ಅಲ್ವಾ, ಆ ಯುದ್ಧ ನಡೆಯುತ್ತೆ ಬಾಹುಬಲದ ಯುದ್ಧ. ಇದಾಗಿದೆ ಯೋಗ ಬಲದ ಯುದ್ಧ. योग बल बड़ा नामी ग्रामी है, इसलिए सब योग योग कहते रहते हैं. ಯೋಗ ಬಲ ಬಹಳವು ಪ್ರಸಿದ್ಧವಾಗಿದೆ, ಆದ್ದರಿಂದ ಎಲ್ಲರೂ ಯೋಗ ಯೋಗ ಅಂತ ಹೇಳ್ತಾ ಇರ್ತಾರೆ. तुम ये योग एक ही बार सीखते हो, बाकी वो सब अनेक प्रकार के हठ योग सिखलाते हैं. ನೀವು ಈ ಯೋಗ ಒಂದೇ ಸಲ ಕಲಿತೀರಿ, ಮಿಕ್ಕವರೆಲ್ಲ ಅವರೆಲ್ಲರೂ ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸ್ತಾರೆ. ಅದಕ್ಕೂ ಸಹ ಏನು ಹೇಳ್ತಾರೆ, ಯೋಗ ಯೋಗ ಅಂತಾರಲ್ವ. ये उनको पता नहीं है कि बाप कैसे आकर योग सिखलाते हैं. ಆ ಹಠಯೋಗದವರಿಗೆ ಗೊತ್ತಿಲ್ಲ ತಂದೆ ಬಂದು ಹೇಗೆ ಈ ಯೋಗವನ್ನು ರಾಜಯೋಗವನ್ನು ಕಲಿಸ್ತಾರೆ. वो तो प्राचीन योग सिखला न सके. ಅವರು ಹಠಯೋಗಿಗಳು ಪ್ರಾಚೀನ ಯೋಗ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. तुम अच्छी रीति जानते हो, ये वही बाप राजयोग सिखला रहे हैं, जिसको याद करते हैं हे पतित पावन आव. ನೀವು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ಇದು ಇವರು ಅದೇ ತಂದೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಹೋದ ಕಲ್ಪದಲ್ಲಿ ಯಾವ ತಂದೆ ಕಲಿಸಿದ್ರು ಅವರೇ ತಂದೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಯಾರನ್ನು ನೀವು ನೆನಪು ಮಾಡ್ತೀರಾ, ಪತಿತ ಪಾವನ ಬನ್ನಿ ಅಂತ. ಐಸಿ ಜಾಗ ಲೇ ಚಲೋ, ಈ ರೀತಿ ಜಾಗಕ್ಕೆ ಕರ್ಕೊಂಡೋಗಿ. ಭಕ್ತರು ಹೇಳ್ತಾರಲ್ವ, ಈ ರೀತಿ ಜಾಗಕ್ಕೆ ಕರ್ಕೊಂಡೋಗಿ. ಯಾವ ರೀತಿ ಜಾಗ? ಜಹಾ ಚೈನ್ ಹೋ, ಎಲ್ಲಿ ನೆಮ್ಮದಿ ಇದೆ. ಚೈನ್ ಹಿ ಎಲ್ಲಿದೆ ನೆಮ್ಮದಿ? ಶಾಂತಿಧಾಮ್ ಸುಖಧಾಮ್ನೇ. ನೆಮ್ಮದಿ ಇರೋದೇ ಶಾಂತಿಧಾಮ ಸುಖಧಾಮದಲ್ಲಿ. ದುಃಖಧಾಮ್ ಮೇ ಚೈನ್ ಕಹಾ ಸೆ ಆಯಾ? ಬಾಬಾ ಕೇಳ್ತಾರೆ, ದುಃಖಧಾಮ ಹೆಸರೇ ದುಃಖಧಾಮ, ಅದರಲ್ಲಿ ನೆಮ್ಮದಿ ಎಲ್ಲಿಂದ ಬರುತ್ತೆ? ಚೈನ್ ನಹಿ ಹೈ ತಬ್ ತೋ ಡ್ರಾಮಾ ಅನುಸಾರ ಬಾಪ್ ಆತೆ ಹೈ, ಯೇ ಹೈ ದುಃಖಧಾಮ್. ಈ ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ, ಆಗಲೇ ತಂದೆನೂ ಡ್ರಾಮಾ ಅನುಸಾರ ಬರ್ತಾರೆ. ಇದಾಗಿದೆ ದುಃಖಧಾಮ. ಬಾಬಾನು ಇಷ್ಟು ಡಿಟ್ಯಾಚ್ ಆಗಿ ಮತ್ತೆ ನಮ್ರರಾಗಿ ಹೇಳ್ತಾರೆ, ತಂದೆನೂ ಬರ್ತಾರೆ ಡ್ರಾಮಾ ಅನುಸಾರ. यहाँ दुख ही दुख है, दुख के पहाड़ गिरने वाले हैं. भल कितने भी धनवान हो व कुछ भी हो, कोई ना कोई दुख जरूर लगता है. ಬಾಬಾ ಹೇಳ್ತಾರೆ, ಇಲ್ಲಿ ದುಃಖನೇ ದುಃಖ. ದುಃಖಧಾಮದಲ್ಲಿ ಇನ್ನೂ ಎಷ್ಟು ದುಃಖ ಇದೆ ಅಂದರೆ ದುಃಖದ ಬೆಟ್ಟನೇ ಬೀಳುವಂತಹದಿದೆ. ಬಲೆ ಎಷ್ಟೇ ಹಣವಂತರು ಸಹ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಆದರೆ ಯಾವುದಾದರೂ ಒಂದು ದುಃಖ ತಪ್ಪದೆ ಇರುತ್ತೆ. ಶರೀರದ್ದು, ಸಂಬಂಧಗಳದ್ದು ಯಾವುದೋ ಒಂದು ದುಃಖ ತಪ್ಪದೆ ಇರುತ್ತೆ. तुम बच्चे जानते हो, हम मीठे बाप के साथ बैठे हैं, जो बाप अभी आए हुए हैं. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಮಧುರ ತಂದೆಯೊಂದಿಗೆ ಕುಳಿತಿದ್ದೀವಿ, ತಂದೆಯ ಜೊತೆ ಕುಳಿತಿದ್ದೀವಿ. ಯಾವ ತಂದೆ ಈಗ ಬಂದಿದ್ದಾರೆ. ಡ್ರಾಮಾ ಕೆ ರಾಜ್ ಕೋ ಭಿ ಅಭಿ ತುಮ್ ಜಾನ್ತೆ ಹೋ. ಡ್ರಾಮಾದ ರಹಸ್ಯನೂ ಸಹ ಈಗ ನೀವು ತಿಳ್ಕೊಂಡಿದ್ದೀರಿ. ಬಾಪ್ ಅಭಿ ಆಯೇ ಹುಯೇ ಹೇ, ತಂದೆ ಈಗ ಬಂದಿದ್ದಾರೆ. ಹಮ್ಕೋ ಸಾಥ್ ಲೇ ಜಾಯೆಂಗೆ, ನಮ್ಮನ್ನು ಜೊತೆಯಲ್ಲಿ
ಕರ್ಕೊಂಡು ಹೋಗ್ತಾರೆ. बाप हम आत्माओं को कहते हैं क्योंकि ತಂದೆ ನಾವು ಆತ್ಮಗಳಿಗೆ ಹೇಳ್ತಾರೆ ಯಾಕೆ ಓ ಹಮ್ ಆತ್ಮಾओं का बाप है ना ಅವರು ನಾವು ಆತ್ಮಗಳ ತಂದೆಯಾಗಿದ್ದಾರಲ್ವಾ जिसके लिए ही गायन है ಅವರಿಗಾಗಿನೇ ಗಾಯನ ಇರೋದು ಯಾವ ಗಾಯನ ಆತ್ಮಾಯೇ ಪರಮಾತ್ಮ ಅಲಗ್ ರಹೆ ಬಹುಕಾಲ್ ಆತ್ಮಗಳು ಪರಮಾತ್ಮ ಬಹಳ ಸಮಯ ಅಗಲಿ ಹೋಗಿದ್ದರು ಶಾಂತಿಧಾಮ में सभी आत्माएं साथ में रहती है ಅಗಲಿ ಹೋಗಿದ್ದರು ಅಂತ ಯಾವಾಗ ಹೇಳ್ತಾರೆ ಒಟ್ಟಾಗಿದ್ರು ಅಗಲಿ ಹೋದರು ಯಾವಾಗ ಜೊತೆಯಲ್ಲಿದ್ವಿ ಶಾಂತಿಧಾಮದಲ್ಲಿ ಎಲ್ಲ ಆತ್ಮಗಳು ಜೊತೆಯಲ್ಲಿ ಇರ್ತೀವಿ ಯಾವಾಗ ಅಗಲುವಿಕೆ ನಮ್ಮ ಪಾತ್ರಕ್ಕಾಗಿ ಯಾವಾಗ ಕೆಳಗೆ ಇಳಿತೀವಿ ಆಗಿಂದ ಅಗಲುವಿಕೆ ಎಲ್ಲರದು ಒಂದೇ ಸಮಯ ಇಲ್ಲ ಅಲ್ವಾ ಮೊದಲು ಬಂದವ್ರದ್ದು ಬಹಳಷ್ಟು ಸಮಯ ನಂತರ ಬಂದವ್ರದ್ದು ಸ್ವಲ್ಪ ಸಮಯ ಅಗಲುವಿಕೆ अभी बाप तो आए ही बाकी जो थोड़े वहाँ रहे हुए हैं वे भी ऊपर से नीचे आते रहते हैं ಈಗ ತಂದೆಯಂತೂ ಬಂದಿದ್ದಾರೆ ಮಿಕ್ಕವರು ಸ್ವಲ್ಪ ಆತ್ಮಗಳು ಅಲ್ಲಿ ಉಳ್ಕೊಂಡಿದ್ದಾರೆ ಅವರು ಸಹ ಮೇಲಿಂದ ಕೆಳಕ್ಕೆ ಬರ್ತಾ ಇರ್ತಾರೆ यहाँ तुमको बाप इतनी बातें समझाते हैं ಇಲ್ಲಿ ತಂದೆ ನಿಮಗೆ ಎಷ್ಟು ಮಾತುಗಳನ್ನು ತಿಳಿಸ್ತಾರೆ घर में जाने से तुम भूल जाते हो ಮನೆಗೆ ಹೋಗಿದ್ದೇವೆ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ मरते ಹೋಗ್ತೀರಾ है बड़ी सहज बात और बाप जो सर्व का सुखदाता शांतिदाता वो बच्चों को बैठ समझाते हैं ಬಹಳ ಸಹಜವಾದ ಮಾತುಗಳು ತಂದೆ ಯಾರು ಸರ್ವರ ಸುಖದಾತ ಶಾಂತಿದಾತ ಅವರು ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ तुम कितने तोड़े हो आहिस्ते आहिस्ते वृद्धि को पाते जाएंगे ಶುರುವಿನಲ್ಲಿ ಎಷ್ಟು ಮಂದಿ 400 ಜನ ಅದಕ್ಕೆ ಬಾಬಾ ಅವಾಗ ಏನು ಹೇಳಿದ್ರು ನೀವೆಷ್ಟು ಸ್ವಲ್ಪ ಮಂದಿ ಇದ್ದೀರಿ ನಿಧಾನವಾಗಿ ವೃದ್ಧಿಯನ್ನು ಪಡೀತಾ ಹೋಗ್ತೀರಿ ಇವಾಗ ಎಷ್ಟು ವೃದ್ಧಿ ಆಗೋಯ್ತು ತುಮಾರ ಬಾಪ್ ಕೆ ಸಾಥ್ ಗುಪ್ತ ಲವ್ ಹೈ ನಿಮಗೆ ತಂದೆಯೊಂದಿಗೆ ಗುಪ್ತವಾದ ಪ್ರೀತಿ ಇದೆ कहाँ भी रहो तुम्हारी बुद्धि में होगा ಬಾಬಾ ಮಧುಬನ್ ಮೇ बैठे हैं ನೀವು ಎಲ್ಲೇ ಇರಿ ನಿಮ್ಮ ಬುದ್ಧಿಯಲ್ಲಿ ಇರುತ್ತೆ ಬಾಬಾ ಮಧುಬನದಲ್ಲಿ ಕುಳಿತಿದ್ದಾರೆ बाप कहते हैं तुमको वहाँ मूल वतन में याद करो तुम्हारा भी निवास स्थान वहाँ है तो जरूर बाप को याद करेंगे जिसको कहते हैं तुम माता पिता ತಂದೆ ಹೇಳ್ತಾರೆ ನನ್ನನ್ನು ಅಲ್ಲಿ ಮೂಲ ವತನದಲ್ಲಿ ನೆನಪು ಮಾಡಿ ನಿಮ್ಮ ನಿವಾಸ ಸ್ಥಾನನೂ ಸಹ ಅಲ್ಲೇ ಇರೋದು ತಪ್ಪದೆ ತಂದೆಯನ್ನು ನೆನಪು ಮಾಡ್ತೀರಾ ಮನೆ ನೆನಪು ಮಾಡಿದಾಗ ತಂದೆ ನೆನಪು ಬರುತ್ತೆ ಅವರಿಗೆ ಹೇಳ್ತಾರೆ ನೀವೇ ತಾಯಿ ತಂದೆ वो बरोबर अब तुम्हारे पास आए हैं ಅವರು ನಿಜವಾಗ್ಲೂ ಈಗ ನಮ್ಮ ಬಳಿ ಬಂದಿದ್ದಾರೆ बाप कहते हैं मैं तुमको ले जाने लिए आया हूँ ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದೀನಿ रावण ने तुमको पतित तमो प्रधान बनाया है अब सतो प्रधान पावन बनना है ರಾವಣ ನಿಮ್ಮನ್ನು ಪತಿತ ತಮೋ ಪ್ರಧಾನ ಮಾಡಿದ್ದಾನೆ ಈಗ ನೀವು ಸತೋ ಪ್ರಧಾನ ಪಾವನರು ಆಗಬೇಕು ಪತಿತ್ ಚಲ್ कैसे सकेंगे ಪವಿತ್ರ तो जरूर बनना है ಮನೆಗೆ ಪತಿತರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅದು ಪಾವನ ಪ್ರಪಂಚ ಬಾಬಾ ಹೇಳ್ತಾರೆ ಅಂದಾಗ ಅಲ್ಲಿ ಹೋಗಬೇಕು ಅಂದಾಗ ಪವಿತ್ರರು ತಪ್ಪದೇ ಆಗಬೇಕು ಅಭಿ ಏಕ್ ಬಿ ಈಗ ಒಬ್ಬರು ಮನುಷ್ಯ ಸತೋ ಪ್ರಧಾನ नहीं ಒಬ್ಬ ಮನುಷ್ಯನು ಸತೋ ಪ್ರಧಾನ ಇಲ್ಲ ये है तमो प्रधान दुनिया ये मनुष्यों की बात है ಇದಾಗಿದೆ ತಮೋ ಪ್ರಧಾನ ಪ್ರಪಂಚ ಇದೆಲ್ಲವೂ ಮನುಷ್ಯರ ಮಾತಾಗಿದೆ ಮನುಷ್ಯರು ಆತ್ಮಗಳು ಸತೋ ಪ್ರಧಾನ ಆಗೋದು
आत्मगढ़ तमो प्रधान आगोदु। मनुष्य के लिए ही सतो प्रधान सतो रजो तमो का राज समझाया जाता है। ಮನುಷ್ಯರಿಗೇನೆ ಸತೋ ಪ್ರಧಾನ ಸತೋ ರಜೋ तमोविನ रहस्य ತಿಳಿಸಲಾಗುತ್ತೆ। बाप बच्चों को ही समझाते हैं। ये तो बड़ी ಈಸಿ है। ತಂದೆ ಮಕ್ಕಳಿಗೇನೆ ತಿಳಿಸ್ತಾರೆ, ಇದಂತೂ ಕೇಳೋದು ಬಹಳ ಈಸಿ ಇದೆ। तुम आत्माएं अपने घर में थी, वहाँ तो सब पावन आत्माएं रहती है। ನೀವು ಆತ್ಮಗಳು ತಮ್ಮ ಮನೆಯಲ್ಲಿ ಇದ್ರೆ ಅಲ್ಲಂತೂ ಎಲ್ಲ ಪಾವನ ಆತ್ಮಗಳು ಇರ್ತಾರೆ। ಅಪವಿತ್ರ ತೋ ರಹ ನ ಸಕೆ ಉಸ್ಕಾ ನಾಮ್ ಹಿ ಹೈ। ಅಲ್ಲಿ ಅಪವಿತ್ರರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದರ ಹೆಸರೇ ಆಗಿದೆ ಮುಕ್ತಿಧಾಮ್, ಎಲ್ಲದರಿಂದ ಮುಕ್ತಿ ಪಡೆದು ಹೋಗಿದ್ದು। ಅಭಿ ಬಾಪ್ ತುಮಕೋ ಪಾವನ್ ಬನಾಯೆ ಭೇಜ್ ದೇತೆ ಹೈ। ಈಗ ತಂದೆ ನಿಮ್ಮನ್ನು ಪಾವನ ಮಾಡಿ ಕಳಿಸ್ಬಿಡ್ತಾರೆ। फिर तुम पाठ बजाने के लिए सुखधाम में आते हो, सतो रजो तमो में तुम आते हो। ನಂತರ ನೀವು ಪಾತ್ರ ಮಾಡಲಿಕ್ಕಾಗಿ ಸುಖಧಾಮದಲ್ಲಿ ಬರ್ತೀರಾ, ಸತೋ ರಜೋ ತಮೋವಿನಲ್ಲಿ ನೀವು ಬರ್ತೀರಾ। पुकारते भी है बाबा हमको वहाँ ले चलो जहाँ चैन हो। ಕೂಗ್ತಾರೆ, ಈಗಲೂ ಭಕ್ತರು ಕೂಗ್ತಾರೆ, ಬಾಬಾ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ, ಎಲ್ಲಿ ನೆಮ್ಮದಿ ಇದೆ। साधु संत आदि किसको भी ये पता नहीं है कि चैन कहाँ मिल सकता है। साधु संतರು ಆದಿ ಯಾರಿಗೂ ಇದು ಗೊತ್ತಿಲ್ಲ, ನೆಮ್ಮದಿ ಎಲ್ಲಿ ಸಿಗುತ್ತೆ। ಅಭಿ ತುಮ್ ಬಚ್ಚೆ ಜಾನ್ತೆ ಹೋ, ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಏನು ಗೊತ್ತಿದೆ? ಸುಖ ಶಾಂತಿ ಕಾ ಚೈನ್ ಹಮ್ಕೋ ವಹಾ ಮಿಲೇಗಾ। ಸುಖ ಶಾಂತಿಯ ನೆಮ್ಮದಿ ನಮಗೆ ಅಲ್ಲಿ ಸಿಗುತ್ತೆ। बाबा अभी हमको 21 जन्म के लिए सुख देने के लिए आए हैं। बाबा ಈಗ ನಮಗೆ 21 ಜನ್ಮಗಳಿಗಾಗಿ ಸುಖ ಕೊಡ್ಲಿಕ್ಕಾಗಿ ಬಂದಿದ್ದಾರೆ। ಬಾಕಿ जो पीछे आते हैं उन सबको ನಮಗೆ 21 ಜನ್ಮದ ಸುಖ, ನಂತರ ತಡವಾಗಿ ಬರ್ತಾರಲ್ವಾ ಅವರಿಗೆ ಮುಕ್ತಿ ದೇನೆ ಆಯೆ ಹೈ। ಅವರಿಗೆ ಸುಖದ ಮಾತಿಲ್ಲ, ಕೇವಲ ಶಾಂತಿ ಮುಕ್ತಿ ಕೊಡ್ಲಿಕ್ಕಾಗಿ ಬಂದಿದ್ದಾರೆ। ದೇರಿ ಸೆ ಜೋ ಆತೆ ಹೈ ಉನ್ಕಾ ಪಾರ್ಟ್ ಹಿ, ಯಾರು ಮನೆಯಿಂದ ತಡವಾಗಿ ಬರ್ತಾರೆ ನಾಟಕ ರಂಗಕ್ಕೆ ಅವರ ಪಾತ್ರನೂ ಸಹ ಥೋಡ ಹೈ, ಸ್ವಲ್ಪ ಇದೆ। ತುಮಾರಾ ಪಾರ್ಟ್ ಹೈ ಸಬ್ಸೆ ಬಡ, ಆದಿಯಲ್ಲಿ ಬರ್ತೀವಿ, ನಮ್ಮದು ಪಾತ್ರ 5000 ವರ್ಷದ ಪಾತ್ರ, ಮತ್ತು ಹೀರೋಯಿನ್ ಪಾತ್ರ, ಆಲ್ರೌಂಡ್ ಪಾತ್ರ। तुम जानते हो हमने 84 जन्मों का पाठ बजाए अभी पूरा किया है। ನಿಮಗೆ ಗೊತ್ತಿದೆ ನಾವು 84 ಜನ್ಮಗಳ ಪಾತ್ರ ಮಾಡಿ ಈಗ ಪೂರ್ಣ ಮಾಡಿದ್ದೀವಿ। अभी चक्कर पूरा होता है, सारे पुराने जाड़ को पूरा होना है। ಈಗ ಚಕ್ರ ಪೂರ್ಣ ಆಗುತ್ತೆ, ಒಂದು ರೌಂಡ್ ಸುತ್ತೋದು, ಕಲ್ಪದ ಒಂದು ರೌಂಡು, ಮತ್ತು ಇಡೀ ಪ್ರಪಂಚ ಏನಾಗುತ್ತೆ, ವೃಕ್ಷ ಹಳೆಯದಾಗೋಗ್ಬಿಡುತ್ತೆ, ಪೂರ್ಣ ಆಗೋಗುತ್ತೆ। अभी तुम्हारी ये गुप्त गवर्नमेंट ದೇವಿ ಜಾಡ್ಕ ಕಲಂ ಲಗಾ ರಹಿ ಹೈ। ಈಗ ನಿಮ್ಮದು ಈ ಗುಪ್ತ ಗೌರ್ಮೆಂಟು ದೈವಿ ವೃಕ್ಷದ ಸಸಿಯನ್ನು ನೆಡ್ತಾ ಇದೆ। ಆ ಗೌರ್ಮೆಂಟು ಆ ಸ್ಥೂಲ ವೃಕ್ಷಗಳ ಸಸಿಯನ್ನು ವನ ಮಹೋತ್ಸವ ನಡೆಸ್ತಾರಲ್ವ, ತಾವು ನೆಡೋದು, ಅನ್ಯರಿಂದನೂ ನಡೆಸೋದು। वो लोग जो जंगली झाड़ों का कलम लगाते रहते हैं, ಅವರು ಯಾವ ಸಸಿ ನೆಡ್ತಾರೆ, ಕಾಡಿನ ವೃಕ್ಷಗಳ ಒಂದು ಸಸಿಯನ್ನು ನೆಡ್ತಾರೆ। यहाँ बाप कांटों से बदल दैवी फूलों का झाड़ बना रहे हैं। ಇಲ್ಲಿ ತಂದೆ ಮುಳ್ಳುಗಳನ್ನು ಬದಲಾಯಿಸಿ ದೈವಿ ವೃಕ್ಷದ ಒಂದು ದೈವಿ ಹೂವುಗಳ ವೃಕ್ಷವನ್ನು ಮಾಡ್ತಾ ಇದ್ದಾರೆ। वो भी गवर्नमेंट है, ये भी गुप्त गवर्नमेंट है। ಅದು ಗೌರ್ಮೆಂಟು, ಇದು ಸಹ ಗುಪ್ತ ಗೌರ್ಮೆಂಟ್ ಆಗಿದೆ। ಯಾವುದು? ಈಶ್ವರೀಯ ಗೌರ್ಮೆಂಟ್। ಇಲ್ಲೂ
ರೂಲ್ಸು ಲಾಸು ಎಲ್ಲ ಇದೆ ಅಲ್ವಾ. तुम क्या करते हैं और क्या करते हैं, फर्क तो देखो कितना है. वो क्या करते हैं, ಆ ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ, ಇಲ್ಲಿ ನೀವು ಈ ಗೌರ್ಮೆಂಟ್ನವ್ರು ಏನು ಮಾಡ್ತೀರಿ, ವ್ಯತ್ಯಾಸ ನೋಡಿ ಎಷ್ಟಿದೆ. वो लोग समझते कुछ भी नहीं है. झाड़ों का सैपलिंग लगाते रहते हैं, वो जंगली झाड़ तो अनेक प्रकार के है. ಬಾಬಾ ಹೇಳ್ತಾರೆ ಅವರು ಏನು ತಿಳ್ಕೊಳ್ಳೋದಿಲ್ಲ. ವೃಕ್ಷಗಳದ್ದು ಸಸಿ ನೆಡ್ತಾ ಇರ್ತಾರೆ. ಆ ಕಾಡಿನ ವೃಕ್ಷಗಳು ಅನೇಕ ಪ್ರಕಾರದ್ದು ಇವೆ. कोई किसका कलम लगाते हैं, कोई किसका. ಕೆಲವು ಪ್ರಕಾರದ ವೃಕ್ಷಗಳ ಸಸಿ ನೆಡ್ತಾರೆ, ಕೆಲವು ಪ್ರಕಾರದ ವೃಕ್ಷಗಳ ಸಸಿ ನೆಡ್ತಾರೆ. अभी तुम बच्चों को बाप फिर से ದೇವತಾ ಬನಾ ರಹಿ ಹೈ. ಈಗ ತಂದೆ ನೀವು ಮಕ್ಕಳನ್ನು ಪುನಃ ದೇವತೆ ಮಾಡ್ತಾ ಇದ್ದಾರೆ. ದೇವತಾ ಹೂವುಗಳ ವೃಕ್ಷದ ಸಸಿ ನೆಡ್ತಾ ಇದ್ದಾರೆ. तुम सतो प्रधान देवता थे, फिर 84 का चक्कर लगाकर ನೀವು ಸತೋ ಪ್ರಧಾನ ದೇವತೆಗಳಾಗಿದ್ರಿ, ನಂತರ 84 ಜನ್ಮಗಳ ಚಕ್ರ ಸುತ್ತಾಕಿ तमो प्रधान बने हो. कोई सदैव सतो प्रधान रहे ऐसा होती ही नहीं है. ಯಾರಾದರೂ ಸದಾ ಸತೋ ಪ್ರಧಾನರಾಗಿರೋದು, ದೇವತೆಗಳು ಸದಾ ದೇವತೆಗಳಾಗಿಯೇ ಇರೋದು, ಈ ರೀತಿ ನಡೆಯೋದಿಲ್ಲ. ಹರ್ ಚೀಸ್ ಪ್ರತಿಯೊಂದು ವಸ್ತು ನಯಿ ಸೆ ಪುರಾಣಿ ಹೋತಿ ಹೈ. ಪ್ರತಿಯೊಂದು ವಸ್ತು, ಒಂದು ಶರೀರ, ಒಂದು ಮನೆ, ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದು ಆಗತ್ತೆ. ತುಮ್ 24 कैरेट सोना थे, अभी 9 कैरेट सोना के जेवर बन गई. ಬಾಬಾ ಹೇಳ್ತಾರೆ 24 ಕ್ಯಾರೆಟ್ ಪ್ಯೂರ್ ಚಿನ್ನ ಆಗಿದ್ರಿ, ಇವಾಗ ಮಟ್ಟದ ಚಿನ್ನ 9 ಕ್ಯಾರೆಟ್ ಚಿನ್ನ ಆ ಒಡವೆ ಆಗಿಬಿಟ್ಟಿದ್ದೀರಾ. ಫಿರ್ ನಂತರ 24 ಕ್ಯಾರೆಟ್ ಬನ್ನ ಹೇ, ಮತ್ತೆ ಏನು ಅಪರಂಜಿ ಚಿನ್ನ ಆಗಲೇಬೇಕು, ಸತೋಪ್ರಧಾನ ದೇವತೆ ಆಗಲೇಬೇಕು. ಆತ್ಮಾಯೇ ಐಸಿ ಬನಿ ಹೈನಾ, ಜೈಸಾ ಸೋನಾ ವೈಸಾ ಜೇವರ್ ಹೋತಾ ಹೈ. ಆತ್ಮಗಳೇ ಈ ರೀತಿ ಆಗಿರೋದಲ್ವಾ, ಯಾವ ರೀತಿ ಸತೋ ಪ್ರಧಾನ ತಮೋ ಪ್ರಧಾನ. ಬಾಬಾ ಹೇಳ್ತಾರೆ ಎಂತಹ ಚಿನ್ನ ಅದೇ ರೀತಿ ಒಡವೆನೂ ಆಗತ್ತೆ. ಮಟ್ಟದ ಚಿನ್ನ ಅಂದರೆ ಒಡವೆನಲ್ಲೂ ಮಟ್ಟ ಬರುತ್ತೆ, ಅಪರಂಜಿ ಚಿನ್ನ ಅಂದರೆ ಒಡವೆನಲ್ಲೂ ಅಪರಂಜಿ ಏನು ಒಡವೆ ಆಗಿರುತ್ತೆ. ಅಭಿ ಸಬ್ಬು ಕಾಲೆ ಸಾವರಿ ಬನ್ಗೈ. ಈಗ ಎಲ್ಲರೂ ಹೇಗೆ 24 ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನ ಅಪರಂಜಿ ಚಿನ್ನ ಆಗಿದ್ರು, ಈಗ ಎಲ್ಲರೂ ತಮೋ ಪ್ರಧಾನ ಏನಾಗ್ಬಿಟ್ಟಿದ್ದಾರೆ, ಕಪ್ಪಾಗ್ಬಿಟ್ಟಿದ್ದಾರೆ. इज्जत रखने के लिए ಕಾಲ ಅಕ್ಷರ ನಾ ಕಹ. ಗೌರವ ಇಡ್ಲಿಕ್ಕಾಗಿ ದೇವತೆಗಳು ಅಂತಹ ಸುಂದರರು ಆ ರೀತಿ ಕಪ್ಪಾಗ್ಬಿಟ್ರಲ್ವಾ, ಅದು ಗೌರವ ಇಡ್ಲಿಕ್ಕಾಗಿ ಕಾಲ ಅಕ್ಷರ ನಾ ಕಹ, ಕಪ್ಪು ಅನ್ನೋ ಶಬ್ದ ಹೇಳ್ದಿರಾ 1000 ಕಹದೇತೆ ಹೇ. ನೀಲಮೇಘ ಶ್ಯಾಮ, ನೀಲಮೇಘ ಶ್ಯಾಮ ಅಂದ್ಬಿಟ್ರು, ಶ್ಯಾಮ ಅಂದ್ಬಿಟ್ರು. आत्मा सतो प्रधान प्योर थी, फिर कितने खाद पड़ गई है. ಆತ್ಮ ಸತೋ ಪ್ರಧಾನ ಪ್ಯೂರ್ ಆಗಿತ್ತು, ನಂತರ ಎಷ್ಟು ಅದರಲ್ಲಿ ಮಟ್ಟ ಅನ್ನೋದು ಸೇರಿಬಿಡ್ತು, ತುಕ್ಕು ಸೇರಿಬಿಡ್ತು. ಅಭಿ ಫಿರ್ ಪ್ಯೂರ್ ಹೋನೆ ಕೆ ಲಿಯೆ ಬಾಬಾ ಯುಕ್ತಿ ಬದಲಾತೆ ಹೇ. ಈಗ ಪುನಃ ಪ್ಯೂರ್ ಆಗಲಿಕ್ಕಾಗಿ ಬಾಬಾ ಯುಕ್ತಿ ತಿಳಿಸ್ತಾರೆ. ये है योग अग्नि, इनसे ही तुम्हारी खाद निकल जाएगी. ಇದಾಗಿದೆ ಯೋಗ ಅಗ್ನಿ, ಇದರಿಂದಲೇ ನಿಮ್ಮದು ಯಾವುದು ಮಟ್ಟ ಇದೆ, ಆ ತುಕ್ಕಿದೆ, ಅದು ತೊಲಗಿ ಹೋಗುತ್ತೆ. ಬಾಪು ಯಾದ್ ಕರ್ನ. ಯೋಗ ಅಗ್ನಿ ಅಂದರೆ ಏನು, ತಂದೆಯನ್ನು ನೆನಪು ಮಾಡೋದು. ಬಾಪ್ ಖುದ್ದು ಕಹತೆ ಹೇ ಮುಜೆ ಇಸ್ ಪ್ರಕಾರ ಯಾದ್ ಕರೋ. ತಂದೆ ಖುದ್ದು ತಿಳಿಸ್ತಾರೆ, ಯೋಗ ಅಗ್ನಿಯಲ್ಲಿ ಪಾಪ ಭಸ್ಮ ಆಗಬೇಕು ಅಂದರೆ ನನ್ನನ್ನು ಈ ಪ್ರಕಾರ ನೆನಪು ಮಾಡಿ. ಪತಿತ್ ಪಾವನ್ ಮೈ ಹೂಂ,
तुमको अनेक बार हमने पति से पावन बनाया. ಬಾಬಾ ಹೇಳ್ತಾರೆ, ಪತಿತ ಪಾವನ ನಾನಾಗಿದ್ದೀನಿ, ನಿಮ್ಮನ್ನು ಅನೇಕ ಸಲ ನಾನು ಪತಿತರಿಂದ ಪಾವನ ಮಾಡಿದ್ದೀನಿ. ये भी पहले तुम नहीं जानते थे, ಇದು ಸಹ ಮೊದಲು ನಿಮ್ಗೂ ಗೊತ್ತಿರಲಿಲ್ಲ. अभी तुम समझते हो, आज हम पतित है, कल फिर पावन होंगे. ಈಗ ನೀವು ತಿಳ್ಕೊಳ್ತೀರಾ, ಇವತ್ತು ನಾವು ಪತಿತರಾಗಿದ್ದೀವಿ, ನಾಳೆ ನಾವು ಸತ್ಯುಗದಲ್ಲಿ ಹೇಗಿರ್ತೇವೆ, ಅರ್ಧಕಲ್ಪ ಪಾವನರಾಗಿರ್ತೀವಿ. उन्होंने तो खलब की आयु लाखों वर्ष लिख मनुष्यों को घोर अंधियारे में डाल दिया. ಅವರಂತೂ ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷ ಬರೆದು ಮನುಷ್ಯರನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಘೋರ ಅಂಧಕಾರದಲ್ಲಿ ಹಾಕ್ಬಿಟ್ಟಿದ್ದಾರೆ. बाप आकर अच्छी ರೀತಿ सब बातें समझाते हैं. ತಂದೆ ಬಂದು ಎಲ್ಲ ಮಾತುಗಳನ್ನು ಏನು ಬಹಳ ಚೆನ್ನಾಗಿ ತಿಳಿಸ್ತಾರೆ. तुम बच्चे जानते हो हमको कौन पढ़ाते हैं, ನೀವು ಮಕ್ಕಳಿಗೆ ಗೊತ್ತಿದೆ ನಮಗೆ ಯಾರು ಓದಿಸ್ತಾರೆ. ज्ञान सागर पतित पावन बाप जो सर्व का सद्गति दाता है. ಜ್ಞಾನ ಸಾಗರ ಪತಿತ ಪಾವನ ತಂದೆ ಯಾರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ. मनुष्य भक्ति मार्ग में इतनी महिमा गाते हैं, परंतु उसका अर्थ कुछ भी नहीं जानते. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಹಿಮೆ ಹಾಡ್ತಾರೆ, ಆದರೆ ಅದರ ಅರ್ಥ ಏನೇನೋ ಗೊತ್ತಿಲ್ಲ. ಸ್ತುತಿ करते हैं तो सभी को मिलाकर करते हैं. ಸ್ತುತಿ ಮಾಡ್ತಾರೆ, ಮಹಿಮೆ ಮಾಡ್ತಾರೆ, ಎಲ್ಲರನ್ನು ಸೇರಿಸಿ ಮಹಿಮೆ ಮಾಡ್ತಾರೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಎಲ್ಲ ಸೇರಿಸ್ಬಿಟ್ಟು ಮಹಿಮೆ ಮಾಡ್ತಾರೆ. ಜೈಸೆ ಗುಡ್ಗುಡ್ಧಾನಿ ಕರ್ ದೇತೆ ಹೈ, ಎಲ್ಲ ಮಿಕ್ಸ್ಚರ್ ಮಾಡಿಬಿಡ್ತಾರೆ. ಜಿಸ್ನೆ ಜೋ ಸಿಖಾಯಾ ಓ ಕಂಠ ಕರ್ ಲಿಯಾ, ಯಾರು ಯಾವುದು ಶ್ಲೋಕ ಕಲಿಸಿದ್ರು ಅದನ್ನ ಕಂಠಪಾಠ ಮಾಡಿಬಿಟ್ರು. ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ. ರಾಮ ಇರೋದೆಲ್ಲಿ, ನಾರಾಯಣ ಇರೋದೆಲ್ಲಿ, ಅಚ್ಯುತ ಇರೋದೆಲ್ಲಿ, ಕೇಶವ ಇರೋದೆಲ್ಲಿ. अब बाप कहते हैं जो कुछ सीख के हो वो सब बातें भूल जाओ. ಅದರಿಂದ ಈಗ ತಂದೆ ತಿಳಿಸ್ತಾರೆ, ಭಕ್ತಿ ಮಾರ್ಗದ್ದು ಏನೆಲ್ಲ ಕಲ್ತಿದ್ದೀರಿ ಈಗ ಅದನ್ನು ಮರೆತು ಹೋಗಿ. ಜೀತೆ ಜಿ ಹಮಾರ ಬನು. ಬಾಬಾ ಹೇಳ್ತಾರೆ, ಬದುಕಿದ್ದು ನನ್ನವರಾಗಿ. ಬದುಕಿದ್ದು ನನ್ನವರಾಗಿ ಅಂದರೆ ನನ್ನೊಬ್ಬನನ್ನು ನೆನಪು ಮಾಡಿ ನಾನು ಒಬ್ಬ ಹೇಳಿದಂತೆ ನಡ್ಕೊಳ್ಳಿ. ಗೃಹಸ್ಥ ವ್ಯವಹಾರ में रहते भी युक्ति से चलना है. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಬಹಳ ಯುಕ್ತಿಯಿಂದ ನಡಿಬೇಕು. याद एक बाप को ही करना है, उनका है, उनका तो है ही हठ योग, तुम हो ರಾಜಯೋಗಿ. ತಂದೆ ನೆನಪು ಒಬ್ಬ ತಂದೆಯದೇ ಮಾಡಬೇಕು, ಅವ್ರದ್ದಾಗಿದೆ ಹಠಯೋಗ, ನಿಮ್ಮದಾಗಿದೆ ರಾಜಯೋಗ. घरवालों को भी ऐसी ಶಿಕ್ಷಾ ದೇನಿ है, ಮನೆಯವರಿಗೂ ಸಹ ಈ ರೀತಿಯ ಶಿಕ್ಷಣ ಕೊಡಬೇಕು. ತುಮಾರಿ ಚಲನ್ ಕೋ ದೇವ್ ಐಸೆ ಫಾಲೋ ಕರೆ. ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತಾರೆ, ನಿಮ್ಮ ಚಲನೆ ನೋಡಿ ಅವರು ಈ ರೀತಿ ಫಾಲೋ ಮಾಡಬೇಕು. ಕಭಿ ಆಪಸ್ ಮೇ ಲಡ್ನಾ ಜಗಳನಾ ನಹೀ ಹೈ. ಬಾಬಾ ಹೇಳ್ತಾರೆ, ಮನೆಯಲ್ಲಿ ಎಂದಿಗೂ ಜಗಳ ಆಡಬಾರ್ದು. ಅಗರ್ ಲಡೆಂಗೆ ತೋ ಅವ್ರು ಸಬ್ ಕ್ಯಾ ಸಮझेंगे, ಇನ್ಮೇ ತೋ ಬಹುತ್ ಕ್ರೋಧ ಹೈ. ಒಂದು ವೇಳೆ ಜಗಳ ಆಡ್ತಾರೆ ಅಂದರೆ ಬೇರೆಯವರೆಲ್ಲ ಏನು ತಿಳ್ಕೊಳ್ತಾರೆ, ಇವರಲ್ಲಿ ನೋಡಿ ಎಷ್ಟೊಂದು ಕ್ರೋಧ ಇದೆ. ತುಮಾರೆ ಮೇ ಭಿ कोई विकार ना हो, मनुष्यों की बुद्धि को छट करने वाला है. ಬಾಬಾ ಹೇಳ್ತಾರೆ, ನಿಮ್ಮಲ್ಲೂ ಸಹ ಯಾವುದೇ ವಿಕಾರ ಇರಬಾರ್ದು. ಮನುಷ್ಯರ ಬುದ್ಧಿನೇ ಛಟ್ ಮಾಡುವಂತಹದ್ದು, ಬುದ್ಧಿನೇ ಇಲ್ಲದಂತೆ ಮಾಡುವಂತಹದ್ದು ಯಾವುದು? ಬೈಸ್ಕೋಪ್, ಸಿನೆಮಾ. ಓ ಜೈಸಾ ಏಕ್ ಹೆಲ್ ಹೈ. ಬಾಬಾ ಹೇಳ್ತಾರೆ, ಸಿನಿಮಾ, ಸಿನ್ಕಿಮಾ,
वहाँ जाने से ही बुद्धि छट हो जाती है. ಸಿನಿಮಾ ನೋಡೋದ್ರಿಂದ ಬುದ್ಧಿ ಏನಾಗ್ಬಿಡುತ್ತೆ, छट्ಟಾಗೋಗುತ್ತೆ. दुनिया में कितना गंद है, प्रपंचದಲ್ಲಿ ಎಷ್ಟು ಕೊಳಕಿದೆ. एक तरफ गवर्नमेंट कायदे पास करती है कि 18 वर्ष के अंदर कोई शादी ना करे, फिर भी ढेर की ढेर शादियां होती रहती है. ಒಂದು ಕಡೆ ಗೌರ್ಮೆಂಟು ಲಾ ಪಾಸ್ ಮಾಡುತ್ತೆ, 18 ವರ್ಷದ ಒಳಗೆ ಯಾರಿಗೂ ಮದುವೆ ಮಾಡಬಾರ್ದು. ಆದ್ರೂ ಸಹ ಅನೇಕರು ಮಾಡ್ತಾ ಇರ್ತಾರೆ. कच्छ में बच्चे को उठाए ಶಾದಿ ಕರಾತೆ ಇರುತ್ತೆ. ಮಳ್ಳಲ್ಲಿ ಮಗುನಿಟ್ಕೊಂಡು ಮದುವೆ ಮಾಡುತ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಫಿಕ್ಸ್ ಮಾಡಿಬಿಡ್ತಾರೆ. अभी तुम जानते हो बाबा हम इस चीची दुनिया से ले जाते हैं. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ನಮ್ಮನ್ನು ಈ ಕೊಳಕು ಪ್ರಪಂಚದಿಂದ ಕರ್ಕೊಂಡು ಹೋಗ್ತಾರೆ. हमको स्वर्ग का मालिक बनाते हैं. बाप कहते हैं नष्ट मोह बन जाओ, सिर्फ मुझे याद करो. ತಂದೆ ಹೇಳ್ತಾರೆ, ನಷ್ಟ ಮೋಹ ಆಗ್ಬಿಡಿ, ಕೇವಲ ನನ್ನನ್ನು ನೆನಪು ಮಾಡಿ. ಕುಟುಂಬ ಪರಿವಾರ ಮೇ रहते हुए, ಕುಟುಂಬ ಪರಿವಾರದಲ್ಲಿ ಇರುತ್ತಲೂ ಸಹ ಮೇರೆ ಕೋ ಯಾದ್ ಕರೋ. ಕುಚ್ ಮೆಹನತ್ ಕರೆಂಗೆ, ಸ್ವಲ್ಪ ಪರಿಶ್ರಮ ಪಟ್ಟಾಗಲೇ ವಿಶ್ವಕ ಮಾಲೀಕ ಬನೆಂಗೆ, ವಿಶ್ವದ ಮಾಲೀಕರಾಗ್ತೀರಾ. बाप कहते हैं मामेकम याद करो और ಆಸುರಿ ಗುಣ छोड़ो. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ ಮತ್ತು ಆಸುರಿ ಗುಣಗಳನ್ನು ಬಿಡಿ. ರೋಜ್ ರಾತ್ರಿ ಕೋ ಅಪನಾ ಪೋತಾ ಮೇಲ್ ನಿಕಾಲೋ. ಪ್ರತಿದಿನ ರಾತ್ರಿ ತಮ್ಮ ಲೆಕ್ಕ ತೆಗೀರಿ, ನೋಡ್ಕೊಳ್ಳಿ. ಏ ತುಮಾರ ವ್ಯಾಪಾರ ಹೇ. ಬಾಬಾ ಹೇಳ್ತಾರೆ, ಇದು ನಿಮ್ಮ ವ್ಯಾಪಾರ. ಇವತ್ತಿನ ಲಾಭ ಎಷ್ಟು, ನಷ್ಟ ಎಷ್ಟು ನೋಡ್ಕೊಳ್ಳಿ ಅಂತಾರೆ. ಈ ವಿರಳ ಕೊಯಿ ವ್ಯಾಪಾರ ಕರೆ. ಇದು ವ್ಯಾಪಾರ. ಈ ವ್ಯಾಪಾರ ಮಾಡೋರು ಬಹಳ ವಿರಳ. ಏಕ್ ಸೆಕೆಂಡ್ ಮೇ ಕಂಗಾಲ್ ಸೆ ಸಿರ್ತಾಜ್ ಬನಾ ದೇತೆ ಹೇ, ಏ ಜಾದೂ ಟಹರಾನ. ಬಾಬಾ ಹೇಳ್ತಾರೆ, ಒಂದು ಸೆಕೆಂಡಿನಲ್ಲಿ ಕಂಗಾಲರನ್ನು ಕಿರೀಟಧಾರಿಗಳನ್ನಾಗಿ ಮಾಡಿಬಿಡ್ತಾರೆ ಅಂದಾಗ ಇದು ಜಾದೂ ಆಯ್ತಲ್ವಾ. ಐಸಾ ಜಾದೂಗರ್ ಕೆ ಹಾತ್ ಪಕಡ್ ಲೇನಾ ಚಾಹಿಯೆ. ಇಂತಹ ಜಾದೂಗರ್ ಕೈಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿದೆ. ಕಂಗಾಲರನ್ನ ಕಿರೀಟಧಾರಿಗಳನ್ನಾಗಿ ಮಾಡಿಬಿಡ್ತಾರೆ. ಜೋ ಹಮ್ಕೋ ಯೋಗ ಬಲ ಸೆ ಪತಿತ್ ಸೆ ಪಾವನ್ ಬನಾತೆ ಹೇ. ಯೋಗ ಬಲದಿಂದ ನಮ್ಮನ್ನು ಪತಿತರಿಂದ ಪಾವನ ಮಾಡ್ತಾರೆ. ದೂಸರಾ ಕೋಯಿ ಬನಾನ ಸಕೆ. ಈ ರೀತಿ ಯೋಗ ಬಲದಿಂದ ಪತಿತರನ್ನು ಪಾವನ ಮಾಡೋದು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಂಗಾಜಿ ಸೆ ಕೋಯಿ ಪಾವನ್ ನಹಿ ಬನ್ ಸಕ್ತಾ. ಗಂಗಾಜಿ ಇಂದ ಯಾರು ಪಾವನ ಆಗಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಬಚ್ಚೋ ಮೇ ಅಭಿ ಕಿತನಾ ಜ್ಞಾನ ಹೈ. ನೀವು ಮಕ್ಕಳಲ್ಲಿ ಇವಾಗ ಎಷ್ಟು ಜ್ಞಾನ ಇದೆ. ತುಮಾರೆ ಅಂದರ್ ಖುಷಿ ಹೋನಿ ಚಾಹಿಯೆ. ಬಾಬಾ ಫಿರ್ ಸೆ ಆಯಾ ಹುವಾ ಹೈ. ನಿಮ್ಮ ಒಳಗೆ ಖುಷಿ ಇರಬೇಕಾಗಿದೆ. ಬಾಬಾ ಪುನಃ ಬಂದಿದ್ದಾರೆ. ದೇವಿಯೋಂಕೆ ಬಿ ಕಿತನೆ ಚಿತ್ರ ಆದಿ ಬನಾತೆ ಹೈ. ದೇವಿಯರದು ಎಷ್ಟು ಚಿತ್ರ ಆದಿಗಳನ್ನು ಮಾಡ್ತಾರೆ. ಉನ್ಕೋ ಹಥಿಯಾರ್ ದೇಕರ್ ಭಯಂಕರ ಬನಾ ದೇತೆ ಹೈ. ಆ ಥರ ಅಸ್ತ್ರ ಶಸ್ತ್ರಗಳು ಭುಜಗಳು ತೋರಿಸಿ ಭಯಂಕರ ರೂಪ ಕೊಟ್ಟು ಬಿಡ್ತಾರೆ. ಕಾಳಿ, ಅದರಲ್ಲೂ ಕಾಸಾಗಿ ಕಾಳಿ ರೂಪ. ಬ್ರಹ್ಮ ಕೋ ಬಿ ಕಿತನೆ ಭುಜಾಯೇ ದೇತೆ ಹೈ. ಅಬ್ ತುಮ್ ಸಮಜ್ತೆ ಹೋ, ಬ್ರಹ್ಮನಿಗೂ ಸಹ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಭುಜಗಳು ಕೊಡ್ತಾರೆ. ಈಗ ನೀವು ತಿಳ್ಕೊಳ್ತೀರಿ, ಬ್ರಹ್ಮ ಕಿ ಭುಜಾಯಿ ತೋ ಲಾಖೋ ಹೋಂಗಿ. ಬ್ರಹ್ಮನ ಸಹಯೋಗಿಗಳು ಭುಜಗಳು ಲಕ್ಷಾಂತರ ಜನ ಇದ್ದಾರೆ. ಇತನೆ ಸಬ್ ಬ್ರಹ್ಮ ಕುಮಾರ್ ಕುಮಾರಿಯಾ ಓ ಬಾಬಾ ಕಿ ಉತ್ಪತ್ತಿ ಹೇನಾ. ಇಷ್ಟೊಂದು ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಬಾಬನ ಉತ್ಪತ್ತಿ ಅಲ್ವಾ. ಜೋ ಪ್ರಜಾಪಿತ ಬ್ರಹ್ಮ ಕಿ ಇತನಿ ಭುಜಾಯೇ ಹೇ ಅಂದಾಗ ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಭುಜಗಳು ಇದ್ದಾರೆ. ಅಬ್ ತುಮ್ ಹೋ
ರೂಪ್ ಬಸಂತ್. ಯಾಕೆ ಬಾಬಾ ಹೇಳ್ತಾರೆ ರೂಪ್ ಬಸಂತ್ ಅಂತ? ಯಾರಿಗೆ ಹೇಳ್ತಾರೆ? ತುಮಾರೆ ಮುಖ ಸೆ ಸದೈವ್ ರತನ್ ನಿಕಲ್ನೆ ಚಾಹಿಯೆ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಡಬೇಕಾಗಿದೆ. ಸಿವಾಯ್ ಜ್ಞಾನ ರತನ್ ಅವ್ರ ಕೋಯಿ ಬಾತ್ ನಹಿ. ಜ್ಞಾನ ರತ್ನಗಳ ವಿನಃ ಬೇರೆ ಯಾವ ಮಾತುಗಳು ಬರಬಾರ್ದು. ರೂಪ ಬಸಂತ್ ಅಂದರೆ ಇನ್ ರತ್ನೋ ಕಿ ವ್ಯಾಲ್ಯೂ ಕರ್ ನಹಿ ಸಕ್ತೆ. ಈ ಜ್ಞಾನ ರತ್ನಗಳ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಒಂದು ಜ್ಞಾನ ರತ್ನ ಒಬ್ಬರ ಜೀವನನೇ ಚೇಂಜ್ ಮಾಡಿಬಿಡುತ್ತೆ ಅಂದರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಬಾಪ್ ಕಹತೆ ಹೈ ಮನ್ ಮನಾ ಭವ್. ಬಾಪ್ ಕೋ ಯಾದ್ ಕರೋ ತೋ ದೇವತಾ ಬನೆಂಗೆ. ತಂದೆಯನ್ನು ನೆನಪು ಮಾಡಿ ದೇವತೆ ಆಗ್ತೀರಿ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्कार. रात्रि क्लास 11/3/68. तुम्हारे पास प्रदर्शनी का उद्घाटन करने लिए बड़े बड़े लोग आते हैं. वो सिर्फ इतना समझते हैं कि भगवान को पाने लिए इन्होंने अच्छा रास्ता निकाला है. ನಿಮ್ಮ ಬಳಿ ಪ್ರದರ್ಶನಿ ಉದ್ಘಾಟನೆ ಮಾಡಲಿಕ್ಕಾಗಿ ದೊಡ್ಡ ದೊಡ್ಡ ಮನುಷ್ಯರು ಬರ್ತಾರೆ. ದೊಡ್ಡ ದೊಡ್ಡ VIP-ಗಳಿಗೆಲ್ಲ ನಿಮಂತ್ರಣ ಕೊಡ್ತೀವಿ, ಬರ್ತಾರೆ. ಆವಾಗಿದ್ದಿದ್ದು ಪ್ರದರ್ಶನಿ ಸೇವೆ ಒಂದೇ. ಓ ಸಿರ್ಫ್ ಇತನಾ ಸಮಜ್ತೆ ಹೇ ಕಿ ಅವರಿಷ್ಟು ತಿಳ್ಕೊಳ್ತಾರೆ. ಏನು ತಿಳ್ಕೊಳ್ತಾರೆ? ಭಗವಂತನನ್ನು ಪಡೆಯಲಿಕ್ಕಾಗಿ ಇವರು ಒಳ್ಳೆ ರಸ್ತೆಯನ್ನು ತೆಗೆದಿದ್ದಾರೆ. जैसे भगवान की प्राप्ति के लिए सत्संग आदि करते हैं, वेद पढ़ते हैं, वैसे ये भी इन्होंने ये रास्ता लिया है. ಹೇಗೆ ಭಗವಂತನ ಪ್ರಾಪ್ತಿಗಾಗಿ ಸತ್ಸಂಗ ಆದಿಗಳು ಮಾಡ್ತಾರೆ, ವೇದ ಓದ್ತಾರೆ, ಅದೇ ರೀತಿ ಇವರು ಒಂದು ರಸ್ತೆಯನ್ನ ತೆಗೆದಿದ್ದಾರೆ, ಪಡ್ಕೊಂಡಿದ್ದಾರೆ. ಬಾಕಿ ಏ ನಹಿ ಸಮಜ್ತೆ ಕಿ ಮಿಕ್ಕಿದ್ದು ಇದು ಅವ್ರು ತಿಳ್ಕೊಳ್ಳೋದಿಲ್ಲ. ಯಾವ ಮಾತು ತಿಳ್ಕೊಳ್ಳೋದಿಲ್ಲ? ಇನ್ನೊಂದು ಭಗವಾನ್ ಪಡಾತೆ ಹೇ. ಇವರಿಗೆ ಭಗವಂತ ಓದಿಸ್ತಾರೆ. ಸಿರ್ಫ್ ಅಚ್ಚಾ ಕರ್ಮ ಕರ್ತೆ ಹೇ, ಪವಿತ್ರತಾ ಹೇ ಅವ್ರ ಭಗವಾನ್ ಸೆ ಮಿಲಾತೆ ಹೇ. ಇದು ತಿಳ್ಕೊಳ್ತಾರೆ. ಕೇವಲ ಒಳ್ಳೆ ಕರ್ಮ ಮಾಡ್ತಾರೆ, ಶ್ರೇಷ್ಠ ಕರ್ಮ ಮಾಡ್ತಾರೆ, ಪವಿತ್ರತೆ ಇದೆ ಇವರ ಹತ್ರ, ಭಗವಂತನೊಂದಿಗೆ ಮಿಲನನು ಮಾಡಿಸ್ತಾರೆ. ಇನ್ ದೇವಿಯೋನೆ ಅಚ್ಚಾ ರಾಸ್ತಾ ನಿಕಾಲಾ ಹೇ ಬಸ್. ಅದಕ್ಕೆ ಬ್ರಹ್ಮಕುಮಾರಿಯರನ್ನು ಯಾವ ರೂಪದಲ್ಲಿ ನೋಡ್ತಾರೆ? ಈ ದೇವಿಯರು ಒಳ್ಳೆ ರಸ್ತೆ ತೆಗೆದಿದ್ದಾರೆ, ಸಾಕು, ಬಸ್. जिनसे उद्घाटन कराया जाता है वो तो अपने को बहुत ऊंच समझते हैं. ಯಾರಿಂದ ಉದ್ಘಾಟನೆ ಮಾಡಿಸಲಾಗುತ್ತೆ ಅವರು ತಮ್ಮನ್ನು ನಾವು ಬಹಳ ದೊಡ್ಡ ಮನುಷ್ಯರು ಅಂತ ತಿಳ್ಕೊಳ್ತಾರೆ, ಬಹಳ ಶ್ರೇಷ್ಠರು ಅಂತ ತಿಳ್ಕೊಳ್ತಾರೆ. ಇಂಥ ಒಂದು ಶ್ರೇಷ್ಠ ಕಾರ್ಯಕ್ಕಾಗಿ ನಮ್ಮನ್ನು ಹುಡ್ಕೊಂಡು ನಮಗೆ ಎಷ್ಟು ಸಲ ಕರೆದು ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾರೆ ಅಂದರೆ ನಾವು ಬಹಳ ಶ್ರೇಷ್ಠರು ಅಂತ ತಿಳ್ಕೊಳ್ತಾರೆ. कोई बड़े बड़े आदमी बाबा के लिए समझते हैं. ಕೆಲವರು ದೊಡ್ಡ ಮನುಷ್ಯರು ನಿಮಂತ್ರಣ ಪಡೆದು ಉದ್ಘಾಟನೆಗೆ ಬರ್ತಾರಲ್ವಾ, ಅದರಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಅವರೇನು ತಿಳ್ಕೊಳ್ತಾರೆ? ಬಾಬಾ ಕೆ ಲಿಯೆ ಸಮಜ್ತೆ ಹೇ ಕೋಯಿ ಮಹಾನ್ ಪುರುಷ ಹೇ. ಬಾಬನಿಗಾಗಿ ತಿಳ್ಕೊಳ್ತಾರೆ, ಇವರು ಮಹಾನ್ ಪುರುಷ ಆಗಿದ್ದಾರೆ. ಉನ್ಸೆ ಜಾಕರ್ ಮಿಲೆ. ನಿಮಂತ್ರಣ ಕೊಟ್ಟಿದ್ದಾರೆ, ಉದ್ಘಾಟನೆಗಾಗಿ ಕರೆದಿದ್ದಾರೆ, ಮಹಾನ್ ಪುರುಷ ಆಗಿದ್ದಾರೆ, ಹೋಗಿ ಅವರೊಂದಿಗೆ ಮಿಲನ ಮಾಡೋಣ ಅಂತ ಆ ಥರ ತಿಳ್ಕೊಳ್ತಾರೆ. ಇನ್ನು ಕೆಲವರು ನಾನು ತುಂಬ ದೊಡ್ಡ ಮನುಷ್ಯ, ಅದರಿಂದ ನನಗೆ ಖಾಸಾಗಿ ನಿಮಂತ್ರಣ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತಾರೆ. ಬಾಬಾ ತೋ ಕಹತೆ ಹೇ ಪೆಹಲೆ ಫಾರ್ಮ್ ಬರ್ಕರ್ ಬೇಚೋ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಫಾರ್ಮ್ ಫಿಲಪ್ ಮಾಡಿ ಕಳಿಸಿ. ಪೆಹಲೆ ತೋ ತುಮ್ ಬಚ್ಚೋ ಉನ್ಕೋ ಬಾಪ್ ಕಾ ಪೂರಾ ಪರಿಚಯ ದೋ. ಮೊದಲು ನೀವು ಮಕ್ಕಳು ಅವರಿಗೆ ತಂದೆದು ಪೂರ್ಣ ಪರಿಚಯ ಕೊಡಿ. ಪರಿಚಯ ಬಿಗರ್ ಕ್ಯಾ ಆಕರ್ ಕರೆಂಗೆ.
ಪರಿಚಯ ಇಲ್ಲ ಅಂದರೆ ಏನು ಮಾಡ್ತಾರೆ ಬಂದು? ಶಿವ ಬಾಬಾ ಸೇ ತೋ ಮಿಲ್ ಸಕೆ, ತಬ್ಬು ಮಿಲ್ ಸಕೆ. ಶಿವ ಬಾಬಾನೊಂದಿಗೆ ಆಗ ಮಿಲನ ಮಾಡ್ಬೋದು. ಯಾವಾಗ? ಜಬ್ ಪೆಹಲೆ ಪೂರಾ ನಿಶ್ಚಯ ಹೋ. ಯಾವಾಗ ಮೊದಲು ಪೂರ್ಣ ನಿಶ್ಚಯ ಆಗುತ್ತೆ. ಆ ನಿಶ್ಚಯ ಆಗಲಿಕ್ಕಾಗಿ ಪರಿಚಯ ಬೇಕು. ಬಿಗರ್ ಪೆಹಚಾನ್ ಮಿಲ್ಕರ್ ಕ್ಯಾ ಕರೆಂಗೆ? ಪರಿಚಯ ಇಲ್ದಿರ ಮಿಲನ ಮಾಡಿ ಏನು ಮಾಡ್ತಾರೆ, ಏನು ಪಡೀತಾರೆ? ಕೈ ಸಾಹುಕಾರ ಆತೆ ಹೇ ಸಮಜ್ತೆ ಹೇ ಹಮೇ ಇನ್ ಕುಚ್ ದೇವೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಸಾಹುಕಾರರು ಬರ್ತಾರೆ, ಅವರೇನು ತಿಳ್ಕೊಳ್ತಾರೆ, ಇವರಿಗೆ ನಾವೇನಾದರೂ ಕೊಡಬೇಕು. ಗರೀಬ್ ಕೋಯಿ 1 रुपया देते, साहूकार 100 रुपया देते हैं. गरीबों का 1 रुपया ವ್ಯಾಲ್ಯೂಬಲ್ ಹೋ ಜಾತಾ ಹೈ. ಬಡವರು 1 ರೂಪಾಯಿ ಕೊಡ್ತಾರೆ, ಸಾಹುಕಾರರು 100 ರೂಪಾಯಿ ಕೊಡ್ತಾರೆ. ಬಡವ್ರದ್ದು 1 ರೂಪಾಯಿ ಎಷ್ಟು ವ್ಯಾಲ್ಯೂ ಆಗೋಯ್ತು? 100 ರೂಪಾಯಿ ವ್ಯಾಲ್ಯೂ ಆಗೋಯ್ತು. वे साहूकार लोग तो कब याद की यात्रा में यथार्थ रीति रह न सके. ಸಾಹುಕಾರರು ನೆನಪಿನ ಯಾತ್ರೆಯಲ್ಲಿ ಯಥಾರ್ಥ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಓ ಆತ್ಮ ಅಭಿಮಾನಿ ಬನ ಸಕೆ. ಆತ್ಮ ಅಭಿಮಾನಿಗಳಾಗಲಿಕ್ಕೆ ಕಷ್ಟ ಇದೆ ಅವರಿಗೆ. ಪಹಲೆ ತೋ ಪತಿ ಸೆ ಪಾವನ್ ಕೈಸೆ ಬನ್ನ ಹೇ, ಓ ಲಿಖ್ ಕರ್ ದೇನಾ ಹೇ. ಮೊದಲು ಪತಿತರಿಂದ ಪಾವನರು ಹೇಗೆ ಆಗೋದು, ಅದು ಬರೆದು ಕೊಡಬೇಕು. ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ನನಾ ಹೇ. ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗಬೇಕು. ಇಸ್ಮೇ ಪ್ರೇರಣಾ ಆದಿ ಕಿ ಕೊಯಿ ಬಾತ್ ಹಿ ನಹಿ. ಇದರಲ್ಲಿ ಪ್ರೇರಣೆ ಆದಿ ಮಾತು ಯಾವುದೂ ಇಲ್ಲವೇ ಇಲ್ಲ. ಬಾಪ್ ಕಹತೆ ಹೇ ಮಾಂ ಏಕಂ ಯಾದ್ ಕರೋ ತೋ ಝಂಕ್ ನಿಕಲ್ ಜಾಯಿ. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ, ಆವಾಗ ನಿಮ್ಮದು ತುಕ್ಕು ಹೊರಟು ಹೋಗುತ್ತೆ. ಪ್ರದರ್ಶನಿ ಆದಿ ದೇಖನೆ ಆತೆ ಹೇ, परंतु फिर 2-3 बारी आकर समझे तब समझना चाहिए. ಪ್ರದರ್ಶನಿ ಆದಿ ನೋಡಲಿಕ್ಕೆ ಬರ್ತಾರೆ, ಆದರೆ 2-3 ಸಲ ಮತ್ತೆ ಸೆಂಟ್ರಿಗೆ ಬಂದು ತಿಳ್ಕೊಳ್ಬೇಕು. ಆಗ ನಾವು ತಿಳ್ಕೊಳ್ತೀವಿ. ಏನು ತಿಳ್ಕೊಳ್ತೀವಿ? ಇನ್ಕೋ ಕುಚ್ ತೀರ್ ಲಗಾ ಹೈ. ಇವರಿಗೆ ಸ್ವಲ್ಪ ಬಾಣ ನಾಟಿದೆ, ಅದಕ್ಕೆ ಮತ್ತೆ 2 ಸಲ ಬಂದಿದ್ದಾರೆ. ದೇವತಾ ಧರ್ಮ ಕಾ ಹೈ, ಇಸ್ನೆ ಭಕ್ತಿ ಅಚ್ಚಿ ಕಿ ಹೈ. ಇವರು ದೇವತಾ ಧರ್ಮದವರಾಗಿದ್ದಾರೆ, ಭಕ್ತಿನೂ ಚೆನ್ನಾಗಿ ಮಾಡಿದ್ದಾರೆ. ಬಲ್ ಕೋಯಿ ಕೋ ಅಚ್ಚಾ ಲಗ್ತಾ ಹೈ, ಪರಂತು ಲಕ್ಷ್ಯ ಕೋ ಪಕಡ್ನಾ ನಹಿ. ಓ ಕಿಸ್ ಕಾಮ್ ಕಾ. ಕೆಲವರಿಗೆ ತುಂಬ ಚೆನ್ನಾಗಿದೆ ಅಂತಲೂ ಅನಿಸುತ್ತೆ, ಆದರೆ ಲಕ್ಷ್ಯ ಇಟ್ಕೊಳ್ಳೋದಿಲ್ಲ. ನಾನು ಮಾನವನಿಂದ ದೇವತೆ ಆಗಬೇಕು ಅಂತ ಲಕ್ಷ್ಯ ಇಟ್ಕೊಳ್ಳೋದಿಲ್ಲ. ಅವ್ರು ಏನಕ್ಕೂ ಕೆಲಸಕ್ಕೆ ಬಾರ್ದವರಾದರು. ಏತೋ ತುಮ್ ಬಚ್ಚೆ ಜಾನ್ತೆ ಹೋ ಡ್ರಾಮಾ ಚಲ್ತಾ ರಹತಾ ಹೈ. ಇದು ನೀವು ಮಕ್ಕಳು ಗೊತ್ತಿದೆ, ಈ ರೀತಿ ಡ್ರಾಮಾ ನಡೀತಾ ಇರುತ್ತೆ. ಕೆಲವರು ಪ್ರದರ್ಶನಿಗೆ ಬರ್ತಾರೆ, ಒಂದ್ಸಲ ಕೇಳ್ಬಿಟ್ಟು ಹೋಗ್ಬಿಡ್ತಾರೆ. ಕೆಲವರು ಮತ್ತೆ 2 ಸಲ ಬರ್ತಾರೆ, ಬಂದ್ರೂ ಸಹ ಲಕ್ಷ್ಯ ಇಟ್ಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ, ಇದಂತೂ ನಡೀತಾ ಬರುತ್ತೆ. जो कुछ चल रहा है बुद्धि से समझते हैं क्या हो रहा है. ಏನೆಲ್ಲ ನಡೀತಾ ಇದೆ ನಾವು ಮಕ್ಕಳು ಬುದ್ಧಿಯಿಂದ ತಿಳ್ಕೊಳ್ತೀವಿ, ಏನು ನಡೀತಾ ಇದೆ. तुम्हारी बुद्धि में चक्कर चलता रहता है, ರಿಪೀಟ್ ಹೋತಾ रहता है. ನಿಮ್ಮ ಬುದ್ಧಿಯಲ್ಲಿ ಈ ಚಕ್ರ ತಿರುಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. जिन्होंने जो कुछ किया है सो करते हैं. ಚಕ್ರ ತಿರುಗ್ತಾ ಇರುತ್ತೆ, ರಿಪೀಟ್ ಆಗುತ್ತೆ ಅಂದರೆ ಯಾರು ಏನು ಮಾಡಿದ್ದಾರೆ ಅವರು ಅದೇ ಮಾಡ್ತಾರೆ. ಬಾಪ್ ಕೊಯ್ ಸೆ ಲೇವೆ ನಾ ಲೇವೆ ಉನ್ಕೆ ಹಾತ್ ಮೇ ಹೈ. ತಂದೆ ಯಾರಿಂದ ಆದರೂ ತಗೊಳ್ಳೋದು ತಗೊಳ್ದೇ ಇರೋದು ಅದು ಅವರ ಕೈಯಲ್ಲಿದೆ. ಬಲ್ ಅಭಿ ಸೆಂಟರ್ ಆದಿ ಖುಲ್ತೆ ಹೈ, ಪೈಸೆ ಕಾಮ್ ಮೇ ಆತೆ ಹೈ. ಈಗ ಸೆಂಟರ್ ಆದಿ ತೆಗಿತಾರೆ ಅಂದರೆ ಪೈಸಾ ಆದಿ ಕೆಲಸದಲ್ಲಿ ಬರುತ್ತೆ. ಜಬ್ ತುಮಾರಾ ಪ್ರಭಾವ ನಿಕಲೇಗಾ, फिर पैसे क्या करेंगे. ಮೂಲ ಬಾತ್ ಹೈ ಪತಿ ಸೆ ಪಾವನ್ ಬನನಾ. ಬಾಬಾ ಹೇಳ್ತಾರೆ,
ನಿಮ್ಮದು ಪ್ರಭಾವ ಯಾವಾಗ ಹೊರಡುತ್ತೆ, ಯಾವಾಗ ಪೈಸಾ ಏನು ಮಾಡ್ತಾರೆ. ಮೂಲ ಮಾತಾಗಿದೆ, ಪತಿತರಿಂದ ಪಾವನರು ಆಗಬೇಕು. ಇಲ್ಲಿ ಪೈಸಾ ಕೊಡೋ ಮಾತಲ್ಲ, ಮೂಲ ಮಾತಾಗಿದೆ, ಪತಿತರಿಂದ ಪಾವನ ಆಗಬೇಕು. ये तो बड़ी मुश्किल है, इसमें लग जाइए. ಇದು ಬಹಳ ಕಷ್ಟ, ಪತಿತರಿಂದ ಪಾವನರಾಗೋದು. ಇದರಲ್ಲಿ ತೊಡಗ್ಬಿಡ್ಬೇಕು. हमको तो बाप को याद करना है. ನಾವಂತೂ ಪಾವನ ಆಗಲಿಕ್ಕೆ ತಂದೆಯನ್ನು ನೆನಪು ಮಾಡಬೇಕು. ರೋಟಿ ಖಾವೆ और बाप को याद करे. ಏನು ತಿನ್ನಬೇಕು ಅದು ತಿನ್ನಿ. ಬಾಬಾ ಹೇಳ್ತಾರೆ ರೊಟ್ಟಿ ತಿನ್ನಿ ಮತ್ತು ತಂದೆಯನ್ನು ನೆನಪು ಮಾಡಿ. ದಾಲ್ ರೋಟಿ ಕಾವು ಪ್ರಭು का गुण गाओ ಅಂತ ಹೇಳ್ತಾರಲ್ವ. समझेंगे पहले हम बाप से वर्षा तो ले ತಿಳ್ಕೊಳ್ತಾರೆ. ಮೊದಲು ನಾವು ತಂದೆಯಿಂದ ಆಸ್ತಿಯನ್ನು ಪಡ್ಕೋಬೇಕು. हम आत्मा है, पहले तो ये पक्का करना चाहिए. ನಾನು ಆತ್ಮ, ಮೊದಲು ಇದು ಪಕ್ಕಾ ಮಾಡ್ಕೊಳ್ಬೇಕಾಗಿದೆ. ऐसे जब कोई निकले तब तीखी दौड़ी पहन सके. ಈ ರೀತಿ ಯಾವಾಗ ಯಾರಾದರೂ ಬರ್ತಾರೆ, ಬಾಬಾ ಹೇಳ್ತಾರೆ ಅವರು ತೀಕ್ಷ್ಣವಾಗಿ ಓಡಬಹುದು. ಯಾವುದು? ನಾನು ಆತ್ಮ ಅನ್ನೋದು ಪಕ್ಕಾ ಮಾಡ್ಕೊಳ್ಳುವಂಥವರು. ಅವರು ಎಲ್ಲದರಲ್ಲೂ ತೀಕ್ಷ್ಣವಾಗಿ ಓಡಬಹುದು. वास्तव में तुम बच्चे सारे विश्व को योग बल से पवित्र बनाते हो. कितना बच्चों को नशा रहना चाहिए. ವಾಸ್ತವದಲ್ಲಿ ನೀವು ಮಕ್ಕಳು ಇಡೀ ವಿಶ್ವವನ್ನು ಯೋಗ ಬಲದಿಂದ ಪಾವನ ಮಾಡ್ತೀರಿ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕಾಗಿದೆ. ಮೂಲ ಬಾತ್ ಹೈ ಹಿ ಪವಿತ್ರತಾ ಕಿ. ಯಹಾ ಪಢಾಯಾ ಭಿ ಜಾತಾ ಹೈ. ಇಲ್ಲಿ ಓದಿಸಲು ಆಗುತ್ತೆ. और पवित्र भी बनना होता है. ಓದಬೇಕಾಗತ್ತೆ ಮತ್ತೆ ಪವಿತ್ರರು ಆಗಬೇಕಾಗತ್ತೆ. ಸ್ವಚ್ಛ भी रहना है. ಸ್ವಚ್ಛವಾಗಿಯೂ ಇರಬೇಕು. अंदर में और कोई बात याद नहीं रहनी चाहिए. ಯಾವ ಸ್ವಚ್ಛತೆ, ಮನಸ್ಸಿನಲ್ಲಿ ಒಳಗೆ ಯಾವುದೇ ಬೇರೆ ಮಾತುಗಳು ಬರಬಾರ್ದು. बच्चों को समझाया जाता है. ಮಕ್ಕಳಿಗೆ ತಿಳಿಸಲಾಗತ್ತೆ. ಅಶರೀರಿ ಭವ. यहाँ तुम पाठ बजाने आए हो. ನೀವು ಆತ್ಮಗಳು ಬರುವಾಗ ಹೇಗೆ ಬಂದ್ರಿ? ಶರೀರ ಇಲ್ಲ ಅಲ್ವಾ, ಅಶರೀರಿಯಾಗಿ ಬಂದ್ರಿ. ಇಲ್ಲಿ ನೀವು ಪಾತ್ರ ಮಾಡಲಿಕ್ಕಾಗಿ ಬಂದಿದ್ದೀರಿ. ಸಭಿ ಕೋ ಅಪನಾ ಅಪನಾ ಪಾಠ ಬಜಾನಾ ಹಿ ಹೈ. ಎಲ್ಲರೂ ತಮ್ಮ ತಮ್ಮ ಪಾತ್ರ ಮಾಡಲೇಬೇಕಾಗಿದೆ. ये नॉलेज बुद्धि में रहनी चाहिए. सीढ़ी पर भी तुम समझा सकते हो. ಏಣಿ ಚಿತ್ರದ ಬಗ್ಗೆನೂ ನೀವು ತಿಳಿಸ್ಬೋದು. रावण राज्य है ही पतित, राम राज्य है ही पावन. फिर पतित से पावन कैसे बने? ऐसी ऐसी बातों में रमण करना चाहिए. ಬಾಬಾ ಹೇಳ್ತಾರೆ ಪತಿತರಿಂದ ಪಾವನರು ಹೇಗೆ ಆಗೋದು? ಈ ರೀತಿ ಮಾತುಗಳಲ್ಲಿ ರಮಣ ಮಾಡಬೇಕಾಗಿದೆ. इसको ही विचार सागर मंथन कहा जाता है. 84 का ಚಕ್ರ ಯಾದ್ ಆನಾ ಚಾಹಿಯೆ. 84 ಜನ್ಮಗಳ ಚಕ್ರ ನೆನಪಿಗೆ ಬರಬೇಕಾಗಿದೆ. ಬಾಪ್ನೆ ಕಹಾ ಹೇ, ತಂದೆ ಹೇಳಿದ್ದಾರೆ, ಮುಜೆ ಯಾದ್ ಕರೋ. ಯೇ ಹೇ ರೂಹಾನಿ ಯಾತ್ರಾ. ಇದು ಸ್ಥೂಲ ಶರೀರದ ಯಾತ್ರೆ ಅಲ್ಲ. ನನ್ನನ್ನು ನೆನಪು ಮಾಡಿ ಅನ್ನೋದು ಆತ್ಮೀಯ ಯಾತ್ರೆ. ಬಾಪ್ ಕಿ ಯಾದ್ ಸೇ ಹಿ ವಿಕರಂ ವಿನಾಶ್ ಹೋತಾ ಹಿ. ಈ ಒಂದು ನೆನಪಿನಿಂದಲೇ, ಈ ಯಾತ್ರೆಯಿಂದಲೇ ವಿಕರ್ಮ ವಿನಾಶ ಆಗುತ್ತೆ. ಅವರು ಯಾತ್ರೆಗೆ ಯಾಕೆ ಹೋಗ್ತಾರೆ? ಪಾಪ ನಾಶ ಆಗಲಿಕ್ಕಾಗಿ. ಉನ್ ಜಿಸ್ಮಾನಿ ಯಾತ್ರಾओं और ही ವಿಕರ್ಮ ಬಂತೆ. ಆ ಜಿಸ್ಮಾನಿ ಯಾತ್ರೆಗಳಿಂದ ಇನ್ನೂ ವಿಕರ್ಮಗಳೇ ಆಗುತ್ತೆ. ಬೋಲೋ ये ताबीज है, उनको समझेंगे तो सभी दुख दूर हो जाएंगे. ಇದು ಬಾಬಾ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡೋದು, ವಿಕರ್ಮ ವಿನಾಶ ಮಾಡ್ಕೊಳ್ಳೋದು ಇದು ತಾಯಿತ್ತಾಗಿದೆ. ಅವರಿಗೆ ತಿಳಿಸ್ಬೇಕು, ಈ ತಾಯಿತ್ತನ್ನು ನೀವು ಕಟ್ಕೊಂಡ್ರೆ ಎಲ್ಲ ದುಃಖದಿಂದ ದೂರ ಆಗ್ಬಿಡ್ತೀರಾ. ताबीज पहनने से ही पहनती ही दुख हो दूर होने लिए.
ತಾಯಿತು ಸಹ ಯಾಕೆ ಕಟ್ಕೊಳ್ತಾರೆ? ದುಃಖದಿಂದ ಗ್ರಹಚಾರಗಳಿಂದ ದೂರ ಆಗ್ಲಿಕ್ಕಾಗಿ. ಬಾಬಾ ಹೇಳ್ತಾರೆ ಈ ತಾಯಿತು ಕಟ್ಕೊಳ್ಳಿ ಯಾವುದು? ತಂದೆಯನ್ನು ನೆನಪು ಮಾಡುವಂತಹದ್ದು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड नाइट। धारणा के लिए मुख्य सार नष्ट मोह बन बाप को याद करना है। नष्ट मोहिಗಳಾಗಿ ತಂದೆಯನ್ನು ನೆನಪು ಮಾಡಬೇಕು। कुटुंब परिवार में रहते विश्व का मालिक बनने के लिए मेहनत करनी है। कुटुंब परिवारದಲ್ಲಿ ಇರ್ತಾ ವಿಶ್ವದ ಮಾಲೀಕರಾಗಲಿಕ್ಕಾಗಿ ಪರಿಶ್ರಮ ಪಡಬೇಕು। ಅವಗುಣಕ್ಕೂ छोड़ते जाना है। ಅವಗುಣಗಳನ್ನು ತೆಗಿತಾ ಹೋಗಬೇಕು। ಎರಡನೇದು अपनी ऐसी चलन रखनी है। ತಮ್ಮದು ಈ ರೀತಿ ಚಲನೆ ಇಟ್ಕೋಬೇಕು जो सब देखकर फॉलो करे। ಯಾವುದನ್ನ ಎಲ್ಲರೂ ನೋಡಿ ಫಾಲೋ ಮಾಡಬೇಕು। कोई भी विकर्म अंदर ना रहे ये जांच करनी है। ಯಾವುದೇ ವಿಕರ್ಮ ಒಳಗೆ ಇರಬಾರ್ದು, ಇದನ್ನ ನಾವು ಚೆಕ್ ಮಾಡ್ಕೋಬೇಕು। वरदान डबल सेवा द्वारा अलौकिक शक्ति का साक्षात्कार कराने वाले विश्व सेवाधारी भव। ಡಬಲ್ ಸೇವೆಯ ಮೂಲಕ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಸುವಂತವರು ವಿಶ್ವ ಸೇವಾದಾರಿ ಆಗಿ। जैसे बाप का स्वयं में स्वरूप है ही ತಂದೆದು ಸ್ವರೂಪ ಹಾಗೆ ಇದೆ ಯಾವುದು? विश्व सेवक। जैसे आप भी बाप समान विश्व सेवादारी हो ಅದೇ ರೀತಿ ತಾವು ಸಹ ತಂದೆಯ ಸಮಾನ विश्व सेवादारी ಆಗಿದ್ದೀರಿ। शरीर द्वारा स्थूल सेवा करते मनसा से विश्व परिवर्तन की सेवा पर तत्पर रहो। ಶರೀರದ ಮೂಲಕ ಸ್ಥೂಲ ಸೇವೆ ಮಾಡ್ತಾ ಮನಸಾಯಿಂದ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರಿ। एक ही समय पर तन और मन से इकट्ठी सेवाವು ಒಂದೇ ಸಲ ಮನಸ್ಸಿನಿಂದ ತನುವಿನಿಂದ ಒಟ್ಟಾಗಿ ಸೇವೆ ಆಗಬೇಕು। जो मनसा और कर्मणा दोनों साथ साथ सेवा करते ಯಾರು ಮನಸ ಕರ್ಮಣ ಎರಡು ಜೊತೆ ಜೊತೆ ಸೇವೆ ಮಾಡ್ತಾರೆ उनसे देखने वालों को अनुभव वे साक्षात्कार हो जाता है कि ये अलौकिक शक्ति है। ಅವರನ್ನು ನೋಡಿದವರಿಗೆ ಅನುಭವ ಅಥವಾ ಸಾಕ್ಷಾತ್ಕಾರ ಆಗುತ್ತೆ ಇವರು ಯಾವುದೋ ಒಂದು अलौकिक ಶಕ್ತಿಯಾಗಿದ್ದಾರೆ। इसलिए इस अभ्यास को निरंतर और ನ್ಯಾಚುರಲ್ बनाओ। ಆದ್ದರಿಂದ ಇದನ್ನು ನಿರಂತರ ಮತ್ತು ನ್ಯಾಚುರಲ್ ಮಾಡ್ಕೊಂಬಿಡಿ। मनसा सेवा के लिए विशेष एकाग्रता का अभ्यास बढ़ाओ। मनसा ಸೇವೆಗಾಗಿ ವಿಶೇಷವಾಗಿ ಏಕಾಗ್ರತೆಯ ಅಭ್ಯಾಸ ಹೆಚ್ಚಿಸ್ಕೊಳ್ಳಿ। ಮನಸ ಕರ್ಮಣ ಎರಡು ಜೊತೆ ಜೊತೆ ಸೇವೆ ಮಾಡಿ ಅವಾಗ ಅವರಿಗೆ ಅನುಭವನೂ ಆಗುತ್ತೆ ಸಾಕ್ಷಾತ್ಕಾರನೂ ಆಗುತ್ತೆ ಇವರು ಯಾವುದೋ ಒಂದು ಅಲೌಕಿಕ ಶಕ್ತಿ ಅಂತ। ಇದು ನ್ಯಾಚುರಲ್ ನೇಚರ್ ಮಾಡ್ಕೊಂಬಿಡಿ ಅಂತಾರೆ। स्लोगन सर्व प्रति गुणग्राहक बनो लेकिन फॉलो ब्रह्मा बाबा को करो। ಸರ್ವರ ಬಗ್ಗೆ ಗುಣಗ್ರಾಹಕರು ಆಗಿ ಎಲ್ಲರಲ್ಲಿರುವ ಗುಣಗಳನ್ನು ಮಾತ್ರ ನೋಡಿ ಅದನ್ನ ಧಾರಣೆ ಮಾಡಿ ಗ್ರಹಣ ಮಾಡಿ। ಆದರೆ ಫಾಲೋ ಯಾರಿಗೆ ಮಾಡಬೇಕು? ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ। अव्यक्त इशारे सत्यता और सभ्यता रूपी कल्चर को अपनाओ। सभ्यते ಮತ್ತು ಸತ್ಯತಾ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿಯನ್ನು ಧಾರಣೆ ಮಾಡಿ। जब स्वच्छता और निर्भयता के आधार से स्वच्छता द्वारा प्रत्यक्षता करो। ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಸಭ್ಯತೆಯ ಮೂಲಕ ಪ್ರತ್ಯಕ್ಷತೆ ಮಾಡಿ। ಸ್ವಚ್ಛತೆನೂ ಇರಬೇಕು ನಿರ್ಭಯತೆನೂ ಇರಬೇಕು
ಆದರೆ सत्यತೆಯ ಮೂಲಕ प्रत्यक्षते ಮಾಡಬೇಕು। मुख से सत्यता की अथॉरिटी स्वतः ही बाप की प्रत्यक्षता करेगी। ಬಾಯಿಂದ ಸತ್ಯತೆಯ ಅಥಾರಿಟಿ ಮಾತುಗಳು ತಾನಾಗಿ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡುತ್ತೆ। अभी परमात्म भांब द्वारा धरणी को परिवर्तन करो। ಈಗ ಪರಮಾತ್ಮನ ಭಾಂಬು ಸತ್ಯ ಜ್ಞಾನದ ಮೂಲಕ ಧರಣಿಯನ್ನು ಪರಿವರ್ತನೆ ಮಾಡಿ। इसका सहज साधन है, ಇದಕ್ಕೆ ಸಹಜ ಸಾಧನವಾಗಿದೆ। सदा मुख पर व संकल्प में निरंतर माला के समान परमात्म स्मृति हो। सदा ಮುಖದಲ್ಲಿ ಸಂಕಲ್ಪದಲ್ಲಿ ನಿರಂತರ ಮಾಲೆಯ ಸಮಾನ ಪರಮಾತ್ಮನ ಸ್ಮೃತಿ ಇರಬೇಕು। ಸಬ್ಕೆ ಅಂದರ್ ಏಕಿ ಧುನ್ ಹೋ, ಎಲ್ಲರ ಒಳಗೆ ಒಂದೇ ಗುಂಗು ಇರಬೇಕು। ಯಾವುದು? ಮೇರಾ ಬಾಬಾ। ಸಂಕಲ್ಪ ಕರ್ಮ ವಾಣಿ ಮೇ ಯಹಿ ಅಖಂಡ ಧುನ್ ಹೋ, ಸಂಕಲ್ಪ ಕರ್ಮ ವಾಣಿ ಮೂರರಲ್ಲೂ ಇದೇ ಒಂದು ಗುಂಗಿರಬೇಕು। ಯಾವುದು? यही अजपा जप हो, मेरा बाबा। इवे अजपा जप आगिरबेकु। संकल्प कर्म वाणी, ये जब ये अजपा जप हो जाएगा तब और सब बातें स्वतः समाप्ति हो जाएगी। ಯಾವಾಗ ಇದು ಸಂಕಲ್ಪ ಕರ್ಮ ವಾಣಿ ಇದರಲ್ಲಿ ಮೇರಾ ಬಾಬಾ ಅನ್ನೋದು ಅಖಂಡ ಗುಂಗು ಆಗೋಗ್ಬಿಡುತ್ತೆ, ಅಜಪ ಜಪ ಆಗೋಗುತ್ತೆ, ಆವಾಗ ಬೇರೆ ಮಾತುಗಳು ತಾನಾಗಿ ಸಮಾಪ್ತಿ ಆಗೋಗುತ್ತೆ। ಅಚ್ಚಾ, ಓಂ ಶಾಂತಿ। ಅನ್ನ